ಒಗ್ಗರಣೆ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಒಗ್ಗರಣೆ ಹಾಕ್ಕೊಂಡು ನೀವು ಸುಮ್ಮನೆ ನಿಂದ್ರು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗದ್ದೀರಾ? ಇದು ಆರಾಮದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ರಿ ಮಧ್ಯಾಹ್ನ 3 ಗಂಟೆ ಆಗ್ತಾ ಬರ್ತಾ ಇದೆ. 3 ಗಂಟೆಗೆ ಇನ್ನೇನು 10 ನಿಮಿಷ ಕಮ್ಮಿ ಇದೆ ಫ್ರೆಂಡ್ಸ. ಇವತ್ತು ಗುರುವಾರ, ನಾಳೆ ಶುಕ್ರವಾರ ನನ್ನ ಮಗನಿಗೆ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ಫ್ರೆಂಡ್ಸ್. ಅದ್ರ ಸಲುವಾಗಿ ಬೆಳಗ್ಗೆ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಡು ಹೊಲಕ್ಕೆ ಹೋಗಾಡ್ರಿ ಫ್ರೆಂಡ್ಸ್. ಅದಕ್ಕೆ ಬರುವಂಥ ಸುಮ್ಮ ಅವಲಕ್ಕಿ ಇದ್ದರೆ ಅವಲಕ್ಕಿ ಚೋಡ ಮತ್ತು ಸ್ವಲ್ಪ ಶೇಂಗಾ ಉಂಡೆನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಮಗನಿಗೋಸ್ಕರ ಇದು ಮಾಡ್ತಾ ಇರೋದು. ಇವತ್ತಿಂದು ಅಥವಾ ನಾಳೆದ್ದು 2 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಒಳ್ಳೆ ಕಮೆಂಟ್ ಹಾಕ್ತಾ ಇದ್ದೀರಾ. ಅದರಲ್ಲಿ ನನ್ನ SSLC ಗ್ರೂಪ್ ಕೂಡ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ. ಭಾಳಷ್ಟು ದಿನಗಳಿಂದ ಅವ್ರಿಗೆ ನಮಗೂ ಯಾವುದೇ ರೀತಿ ಭೇಟಿ ಇರಲಿಲ್ಲ, ಫೋನ್ ಕಾಂಟ್ಯಾಕ್ಟ್ ಇರಲಿಲ್ಲ. ಆದರೆ ಅಚಾನಕ್ಕಾಗಿ 2025ನೇ ಇಸ್ವಿಯೊಳಗೆ ಇಷ್ಟು ಜನ ಭೇಟಿಯಾಗಿ ಅಂತ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಆದ್ರೆ ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಭೇಟಿ ಆಗ್ಲಿಕ್ಕೆ. ನೋಡೋಣ್ರಿ ಏನು ಕೂಡಿ ಬರ್ತಾ ಟೈಮ್ ಅಂದರೆ ಎಲ್ಲರೂ ಸೇರಿ ಭೇಟಿ ಆಗ್ತೀವಿ. ಹಾಗೆ ಅದರ ಫೋನ್ ಕಾಂಟ್ಯಾಕ್ಟ್ ವಾಟ್ಸಪ್ ಮೆಸೇಜ್ ಒಳಗೆ ಎಲ್ಲರೂ ಗ್ರೂಪಲ್ಲಿ ಶೇರ್ ಮಾಡ್ಕೊತಾ ಇದ್ದೀವಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಾರೆ. ಹಾಗೆ ಡೈಲಿ ವಿಡಿಯೋಸ್ ಕೂಡ ನೋಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ನೋಡೋಣ ಅಂತ ಫ್ರೆಂಡ್ಸ, ಈ ವಿಡಿಯೋ ಎಷ್ಟಾಗುತ್ತೆ ಅಷ್ಟು 1 ಡೇ ಅಥವಾ 2 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡ್ತೀನಿ ನೋಡ್ರಿ. ಈ ವಿಡಿಯೋ ಮಾಡಿಕೊಂಡು ಹತ್ತತ್ರ ಒಂದು 10 ಡೇಸೇ ಆಗ್ತಾವಂತ್ರಿ ಫ್ರೆಂಡ್ಸ್. ನನಗೆ ಶೇರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಪದೇ ಅದೇ ರೀಸನ್ ಹೇಳ್ತಾ ಇದ್ರೆ ಸಿಸ್ಟರ್ ಅಂತ ಅನ್ಕೋಬೇಡ್ರಿ. ನನಗೂ ಕೂಡ ಆದಷ್ಟು ಟೈಮ್ನ ಮಾಡಿಕೊಂಡು ನಿಮಗೋಸ್ಕರನೇ ಅಂತೇಳಿ ವಿಡಿಯೋನ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿರಿ ಕೊನೆವರೆಗೂ. ಸ್ಕಿಪ್ ಮಾಡದೆ ನೋಡಿದ್ರಂತರೂ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿಪ್ ಮಾಡಲಾರ್ದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಈಗ ಅವಲಕ್ಕಿನ ಸ್ವಚ್ಛ ಮಾಡಿ ಇಟ್ಕೊಂಡು ಈಗ ಬೆಳ್ಳುಳ್ಳಿನ ಅದನ್ನು ಸಿಪ್ಪೆನ ಬಿಡಿಸ್ಕೊತಾ ಇದ್ದಾರೆ ಚೋಡಕ್ಕೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಯಾಕಂದ್ರೆ ಅವ್ವ ಬೆಳಗ್ಗೆ ಹೊಲಕ್ಕೆ ಹೋದ್ರು ಅಂದ್ರೆ ಬರೋದೇ ಸಾಯಂಕಾಲ ಸಂಜೆ ಆಗುತ್ತೆ ರೀ ಫ್ರೆಂಡ್ಸ. ಅದ್ರ ಸಲುವಾಗಿ ಅವರು ಕೂಡ ಟಯರ್ಡಾಗಿ ಬಂದಿರ್ತಾರೆ. ಒಂದಿಷ್ಟು ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನಿಗೆ ವಿಡಿಯೋ ಮಾಡಬಾರು ಅಂದರೆ ಅವನು ಇಲ್ಲಿ ಬಂದು ಅಂಟದ ಮೇಲೆ, ನಮ್ಮ ಕಡೆ ಇದನ್ನು ಅಂಟ ಕೊಟ್ಟಿಗೆ ಅಂತಾರೆ ಫ್ರೆಂಡ್ಸ. ನನಗೂ ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ರೀ. ಅಂಟದ ಮೇಲೆ ಕುಂತು ಈ ರೀತಿ ಅದು ನೀರಿನ ಪಾತ್ರೆ ಒಳಗೆ ನೀರು ಹಾಕೋದು ತೆಗೆಯೋದು. ಮಕ್ಕಳಂದ್ರೆ ಇದೆ ನೋಡ್ರಿ, ಏನಾದರೂ ಒಂದು ಕಿತಾಪತಿನ ಮಾಡ್ತಾಯಿದ್ದ. ಅದು ನೋಡಿ ಮಮ್ಮಿ ನೀ ಎಂಥ ತೊಗೊಂಡು ಸರಿ ಇಲ್ಲ, ನಾಳೆ ಎಲ್ಲ ನಲ್ಲಿ ಸೋರ್ಲತ್ತದ ಅಂದ್ರೆ ನೀರು ಬರ್ಲಕತ್ತವು ಅಂಥೇಳಿ ನನಗೆ ಕಮೆಂಟ್ ಹಾಕ್ತಾಯಿದ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿ ಅವನ ಸೌಂಡು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದನ್ನು ಸೌಂಡ್ ಮ್ಯೂಟ್ ಮಾಡಿಟ್ಟು ನಾನೇ ಮತ್ತು ವಾಯ್ಸ್ ಕೊಡ್ತಾಯಿದ್ದೀನಿ. ಲೈಟಿಗೆ ಹೋಗಿ ನೋಡ್ರಿ ಫ್ರೆಂಡ್ಸ, ಏನೂ ಕಾಣಿಸಂಗಿಲ್ಲ. ಕಾಣಿಸ್ಲಾಗ್ತದೆ ಅನಿಸ್ಬೋದು. ಲೈಟ ಹೋಗ್ಬಿಟ್ಟವ್ರಿ. ಒಂದು ಬೆಳಗ್ಗೆ 10 ಗಂಟೆಗೆ ಹೋಗಿ ಲೈಟ ಇನ್ನೂ ಬಂದಿ ನೋಡ್ರಿ. ಏನೋ ಕೆಲಸ ನಡೆದಿರ್ತಾರೆ ಲೈಟಿಂದು. 5 ಗಂಟೆ ತನಕ ಬರಲಂತ ಹೇಳಿದ್ರೆ ಏನೋ ಹೋಗ್ಕೊಂಡು ಹೋಗಿರ್ತೀವಿ. 5 ಗಂಟೆ ತನಕ ಲೈಟ್ ಬರಂಗೆ ಬರ್ತೀವಿ. 5 ಗಂಟೆ ತನಕ ಹೊರಗಡೆ ಕುತ್ಕೊಂಡು ಆಮೇಲೆ ಮತ್ತೊಂದು ಕೆಲಸ ಮಾಡ್ಲಿಕ್ಕೆ ಅಲ್ಲಷ್ಟು ಅದಕ್ಕೆ ಪರವಾಗಿಲ್ಲ ಕಾಣಿಸ್ತಾ. ಆದರೆ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಬರೋಂಗಿಲ್ಲ ಅಂದ್ಕೊಂಡಿದ್ದೀನಿ ನೋಡ್ರಿ. ಈ ರೀತಿ ಬ್ಯಾಟ್ರಿನ ತೊಗೊಂಡು ಚೂಡ ಮಾಡ್ಲಾತೀನಿ ರೀ ಫ್ರೆಂಡ್ಸ್. ಲೈಟ್ ಇಲ್ಲ ರೀ, ಲೈಟ್ ಬರೋತನ ಕಾಯ್ಕೊಂಡು ಕುಂತ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ಮಾಡ್ಲಾತೀನಿ. ಒಗ್ಗರಣೆ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಒಗ್ಗರಣೆ ಹಾಕ್ಕೊಂಡು ಈ ಕಡಾಯಿದೊಳಗೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿನಿ. ಈ ಬುಟ್ಟಿ ಒಳಗೆ ಶೇಂಗಾ ಪುಟಾಣಿ ಇರುವ ಚೂಡಕ್ಕಿಂತ ನನಗೆ ಈ ರೀತಿ ಕಡಾಯಿ ಒಳಗೆ ಲಾಸ್ಟಲ್ಲಿ ಉಳಿದಿರುವಂಥ ಅಷ್ಟೇ ಸ್ವಲ್ಪ ಖಾರ ಉಪ್ಪು ಹಾಗೆ ಅದು
ಅದು ಕ್ರಿಸ್ಪಿಯಾಗಿರುವಂಥ ಚೋಡನೇ ಇಷ್ಟ ಆಗ್ತದೆ ನೋಡಿರಿ. ಯಾರ್ಯಾರಿಗೆಲ್ಲ ಈ ರೀತಿ ಚೋಡ ತಿಂದೀವಿ ಹಾಗೆ ಇಷ್ಟ ಆಗ್ತಾವಂತ ಕಮೆಂಟ್ ಹಾಕಿರಿ. ಜೊತೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್. ರೆಸಿಪಿ ತೋರಿಸ್ಬೇಕಂದ್ರೆ ಲೈಟ್ ಒಂದು ಕೈ ಕೊಟ್ಬಿಟ್ಟು ಚೋಡ ಮಾಡ್ಕೊಂಡಿರಿ ಫ್ರೆಂಡ್ಸ್. ಚೋಡ ಮಾಡ್ಕೊಂಡ ನಂತರ ಈಗ ಶೇಂಗಾನ ಹುರ್ಕೋತಾ ಇದ್ದೀನಿ. ಶೇಂಗಾ ಉಂಡೆ ಮಾಡ್ಲಿಕ್ಕೆ ಶೇಂಗಾನ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು ಶೇಂಗಾ ಹುರಿಬೇಕು ಅಂದ್ರೆ, ಕ್ರಿಸ್ಪಿ ಆಗಬೇಕು, ಉಂಡೆ ಕರೆಕ್ಟ್ ಹದವಾಗಿ ಹುರ್ಬೇಕಂದ್ರೆ. ನಾನು ಕೂಡ ಈಗ ಶೇಂಗಾನ ಹುರ್ಕೋತಾ ಇದ್ದೀನಿ ರೀ. ಇನ್ನೂ ಕೂಡ ಲೈಟ್ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್. ಕರೆಂಟು ಲೈಟು ಎರಡೂ ಗೋವಿಲ್ಲ, ಎರಡೂ ಅಂದರೆ ಬಂದಿರಿ ಆದರೂ ಗೋವಿಲ್ಲ. ನೋಡಿ ಫ್ರೆಂಡ್ಸ್, ಚೋಡ ಈ ರೀತಿಯಾಗಿ ಸ್ವಲ್ಪ ಕಲರ್ ಮಸ್ತ್ ಬಂದವ್ರಿ. ಆದರೆ ಯಾಕೆ ವಿಡಿಯೋ ಬ್ರೈಟಾಗಿ ಕಾಣ್ಲತ್ತದ. ಮಸ್ತ್ ಕ್ರಿಸ್ಪಿಯಾಗಿರುವಂಥ ಚೋಡ ರೆಡಿ ರೀ. ಹಾಗೆ ಈ ಕಡೆ ಶೇಂಗಾ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ಇವು ಕೂಡ ಒಂದು ಸ್ವಲ್ಪ ಸಿಪ್ಪೆನ ಬಿಸ್ಕೊಡ್ತೀನಿ. ಒಂದು ಸ್ವಲ್ಪ ಬಿಸಿ ಅದಾವ್ರಿ. ಪೂರ್ತಿ ತಣ್ಣಗಾದ ಒಂದು ಕೂಡಲೇ ಸಿಪ್ಪೆ ಬಿಚ್ಕೊಂಡ್ರೆ ಇಷ್ಟು ಪೂರ್ಣ ಈ ರೀತಿ ಬಿಚ್ಕೊತೀವಿ ನೋಡ್ರಿ. ಈಗ ಇದು ಒಂದು ಕವರ್ಗೆ ಹಾಕಿ ಇಟ್ಕೋತೀನಿ ರೀ ಫ್ರೆಂಡ್ಸ್. ಶೇಂಗಾ ಹುರಿಯೋದು ಕೂಡ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ಶೇಂಗಾ ಹುರಿದ್ರಂತೂ ಇನ್ನೂ ಮಸ್ತ್ ಬರ್ತಾವೆ ರೀ ಫ್ರೆಂಡ್ಸ್. ನನಗೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಇವತ್ತು. ಯಾಕಂದರೆ ಮೊದಲೇ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇರೋ ಕಾರಣ ನಾನು ಆದಷ್ಟು ವಿಡಿಯೋನ ಸ್ವಲ್ಪನೇ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಗೆ ಬೇಕಿದ್ದರೆ ಒಂದು ಸಿಪ್ಪೆನೂ ಕೂಡ ಶೇಂಗಾಕ್ಕೆ ಅಂಟ್ಕೋಲಾರ್ದೆ ನಾವು ಪೂರ್ತಿ ರಿಮೂವ್ ಆಗಬೇಕನ್ನೋ ಹಾಗೆ ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಪ್ರತಿ ಸಾರಿ ಕೂಡ ಅದನ್ನು ಬೇಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೇಕಿದ್ರೆ ಕಮೆಂಟ್ ಹಾಕಿ. ಈಗ ಅದನ್ನೆಲ್ಲ ಮುಗಿಸ್ಕೊಂಡು 5 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. 5 ಗಂಟೆ ಆಗೋಷ್ಟರಲ್ಲಿ ಲೈಟ್ ಕೂಡ ಬಂದು ರೀ. ಅದ್ರ ಸಲುವಾಗಿ ಅವ್ನ ಬಟ್ಟೆನ ಐರನ್ ಮಾಡ್ಕೋತಾ ಇದ್ದೆ. ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಹಾಸ್ಟೆಲಿಂದ ಬರುವಾಗ ಜಾಸ್ತಿನೇ ಬಟ್ಟೆ ತೊಗೊಂಡು ಬಂದಿರ್ತಾರೆ. ಆದರೆ ಇದೇ ಸಾರಿನ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೆಲ್ಲ ಬಟ್ಟೆನ ತೊಗೊಂಡು ಬಂದಿದ್ದು. ಯಾಕಂದ್ರೆ ಪ್ರತಿ ಸಾರಿ ಕೂಡ ಅವನು ಅಷ್ಟೊಂದು ಬಟ್ಟೆ ತರಂಗಿಲ್ಲ ರೀ ಫ್ರೆಂಡ್ಸ್. ಸ್ಕೂಲ್ ಒಳಗನೆ ಅವರೇ ದೋಬಿಗಳು ಒಗೆದು ಕೊಟ್ಟಿರ್ತಾರೆ, ಐರನ್ ಮಾಡಿ ಕೊಟ್ಟಿರ್ತಾರೆ. ಆದರೆ ಈ ಸಾರಿ ಅವನಿಗೆ ಒಂದು 15ರಿಂದ 20 ದಿನಗಳ ಕಾಲ ಹುಷಾರಿರಲಿಲ್ಲ. ನಮಗೂ ಕೂಡ ಫೋನ್ ಮಾಡಿದ್ರು ಕೂಡ ನನಗೆ ಹುಷಾರಿಲ್ಲ ಅಂತ ಅವನು ಒಂದಿನೂ ಕೂಡ ಹೇಳಿರಲಿಲ್ಲ ರೀ ಫ್ರೆಂಡ್ಸ್. ಸುಮ್ಮನೆ ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಅಷ್ಟೇ ವಿಚಾರಿಸ್ಕೊಂಡು ಫೋನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ಅವತ್ತು ನಾನು ಸ್ಕೂಲಿಗೆ ಹೋದಾಗ ಅವ್ನ ಸಿಚುವೇಶನ್ ನೋಡಿ ಅವನ್ನೆಲ್ಲ ಬಟ್ಟೆಗಳು ಸತೆ ಒಗೆಯೋಕ್ಕೆ ದೋಬಿ ಕೊಡಲಾರ್ದಷ್ಟು ಎನರ್ಜಿನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸಾರಿ ಅನಿಸ್ಬಿಡ್ತು ಇಷ್ಟೆಲ್ಲ ಹಾಸ್ಟೆಲ್ ಎಷ್ಟೇ ದೊಡ್ಡ ಹಾಸ್ಟೆಲಿಗೆ ಹಾಕಿದ್ರು ಕೂಡ ಮಕ್ಕಳನ್ನ ಈ ರೀತಿ ಅಲಕ್ಷ್ಯ ಮಾಡ್ತಾರೆ ಅಂಥೇಳಿ. ಯಾಕಂದ್ರೆ ಮನಿ ಅನ್ನೋದು ಬೇರೆನೇ ರೀ ಫ್ರೆಂಡ್ಸ. ಬೇಕಾದಷ್ಟು ದೊಡ್ಡ ಸ್ಕೂಲ್ ಇದ್ದರೂ ಕೂಡ ಅದು ಸ್ಕೂಲೇ, ಹಾಸ್ಟೆಲೇ, ಮನಿನೇ ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ತಂದೆ ತಾಯಿ ಪ್ರೀತಿಗಿಂತ ಇನ್ನೊಂದು ಪ್ರೀತಿ ಯಾರು ಕೊಡ್ತಾರಂದ್ರೆ ಅದು ಅಸಾಧ್ಯದ ಮಾತಂತ ಅನ್ಬೋದು ನೋಡ್ರಿ. ನನ್ನ ಮಗನ ವಿಷಯದಲ್ಲಿ ಅದೇ ರೀತಿಯಾಗಿದ್ದು. ಯಾಕಂದ್ರೆ ಸ್ಕೂಲಲ್ಲಿ ಅವನ ಅವತಾರ, ಅವನ ಬಟ್ಟೆ ಅದೆಲ್ಲ ನೋಡಿ ಇಷ್ಟು ಮನಸ್ಸಿಗೆ ಬೇಜಾರಾಯ್ತು ಅಂದ್ರೆ ಅಷ್ಟು ಬೇಜಾರಾಯ್ತು ರೀ ಫ್ರೆಂಡ್ಸ. ಅದ್ರ ಸಲುವಾಗಿ ಈ ಸಾರಿ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇದ್ದು ಅವನ್ನೆಲ್ಲ ತಮ್ಮ ಅವ್ವ ತಂದು ತೊಳೆದು ಹಾಕಿದ್ದಳು ಫ್ರೆಂಡ್ಸ. ಅದನ್ನು ನಾನು ಬಟ್ಟೆ ಐರನ್ ಮಾಡಿ ಅವ್ನ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ಬೆಳಗ್ಗೆ ಎದ್ದ ಕೂಡಲೇ ಬೇಗನೆ ಹೋಗಬೇಕು ಬಸ್ಸಿಗೆ, ಬೆಳಗಿನ ಬಸ್ಸಿಗೆ ಹೋಗ್ಬೇಕಂಥೇಳಿ ಅವನ್ನೆಲ್ಲ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನಾಗೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೀ ಕಾಫಿ ಏನಾದರೂ ತೊಗೊಂಡು ಹೋಗ್ಲಿಕ್ಕೆ ಬರ್ತದೆ ಅಂಥೇಳಿ ಹೀಗೆ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊತಿದ್ದಾರೆ ಫ್ರೆಂಡ್ಸ. ಹಾಸ್ಟೆಲ್ದ ಒಳಗಿರೋ ಪ್ರತಿಯೊಂದು ಮಕ್ಕಳಿಗೂ ಕೂಡ ಅದೇ ರೀತಿ ನೀವು ಕೂಡ ಇದೇ ರೀತಿ ಸೇಮ್ ಪ್ಯಾಕಿಂಗ್ ಮಾಡ್ತೀರ. ನಿಮ್ಮ ಮಕ್ಕಳು ಕೂಡ ಹಾಸ್ಟೆಲ್ ಒಳಗಿದ್ರೆ ಅಥವಾ ಯಾವ ಊರು ಹಾಸ್ಟೆಲ್ದೊಳಗೆ ಅದಾರ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ. ಗುಲ್ಬರ್ಗ ಹಾಸ್ಟೆಲ್ದೊಳಗೆ ಯಾರಾದರೂ ಇದ್ದರೆ, ಅದು ಶರಣ ಬಸವೇಶ್ವರ ಹಾಸ್ಟೆಲ್ದೊಳಗೆ ಯಾರಾದರೂ ಇದ್ದರೆ ಕಮೆಂಟ್ ಹಾಕಿರಿ. ಈಗ ನೋಡಿರಿ ನನ್ನ ಮಗ ನೆಕ್ಸ್ಟ್ ಡೇ ನನ್ನ ಮಗ ಸ್ಕೂಲಿಗೆ ಹೋಗುವಾಗ ನನ್ನ ಅವ್ವ ಅವನಿಗೆ ದುಡ್ಡು ಕೊಡ್ತಾಯಿದ್ದು. ಅದನ್ನು ಕೂಡ ಒಂದು ಸ್ವಲ್ಪ ಅವನು ಸ್ಕೂಲಿಗೆ ಹೋಗುವಾಗ, ಹಾಸ್ಟೆಲ್ಗೆ ಹೋಗುವಾಗ ಪ್ರತಿಯೊಂದು ಮಕ್ಕಳಿಗೆ ಕೂಡ ಅದೇ ರೀತಿ ಆಗುತ್ತಿರ. ನನ್ನ ಮಗ ಕೂಡ ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ದ. ಮನೆಯಿಂದ ಒಮ್ಮೆ ಡೈರೆಕ್ಟ್ ಅವ್ನಿಗೆ ಸ್ಕೂಲಿಗೆ ಗುಲ್ಬರ್ಗ ಅಪ್ಪಾಜಿ ಸ್ಕೂಲಿಗೆ ಬಂದ ಕೂಡಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ. ಇನ್ನೂ ಕೂಡ ನನ್ನ ಮಗನಿಗೆ ವಿಡಿಯೋದೊಳಗೆ ಮುಖ ತೋರಿಸ್ಲಿಕ್ಕೆ ಇಷ್ಟನೇ ಇಲ್ಲ. ಯಾಕಂದ್ರೆ ಅವ್ನಿಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ನೋಡ್ರಿ. ಅವ್ನು ಹಾಸ್ಟೆಲ್ಗೆ ಬಂದು ಅವನು ರೂಮಿಗೆ ಬಂದು ಅವನಿಗೆ ಮೊದಲು ಸ್ಕೂಲಿಗೆ ಒಯ್ದು ಕ್ಲಾಸಿಗೆ ಒಯ್ದು ಬಿಡಬೇಕು ಅಂದರೆ ಅವನು ಹಾಸ್ಟೆಲ್ದೊಳಗೆ ಡ್ರೆಸ್ ಮಾಡ್ಕೋಬೇಕು. ಡ್ರೆಸ್ ಮಾಡಿಕೊಂಡು ಈಗ ನಾ ಎಲ್ಲ ತಂದಿರುವಂಥ ಅವ್ನ ಬಟ್ಟೆ ಆಗಿರ್ಬೋದು, ಅವ್ನ ವಸ್ತು ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಆರ್ಗನೈಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯಾಕಂದರೆ ಹುಡುಗ ಎಷ್ಟೇ ನೀಟ್ ಇಟ್ಕೊಂಡ್ರು ಕೂಡ ಹುಡುಗರು ಒಂದು ಸ್ವಲ್ಪ ಮೆಸ್ಸಿ ಆಗಿರ್ತದೆ. ನಾ ಕ್ಲೀನ್ ಮಾಡಿ ಕೊಟ್ರೈತೆ ಅಂಥೇಳಿ ನನ್ನ ಮಗ ಆ ಕಡೆ ರೆಡಿ ಆಗ್ತಾಯಿದ್ದ. ನಾನು ಅವನ ಬಟ್ಟೆ, ಅವನ ವಸ್ತುಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಹಾಗೆ ಅವನ ಬೆಡ್ನ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಅದು ಹಾಕೋತಾ ಇದ್ದಾರೆ ಫ್ರೆಂಡ್ಸ್. ಪ್ರತಿಯೊಂದು ಪೇರೆಂಟ್ಸ್ ಮಕ್ಕಳ ಕಡೆ ಹಾಸ್ಟೆಲ್ಗೆ ಹೋದರು ಅಂದ್ರೆ ಇದೇ ರೀತಿ ಕ್ಲೀನ್ ಮಾಡಿ ಬರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ರೀ.
ಈಗ ಲಾಸ್ಟಲ್ಲಿ ಅವನೆಲ್ಲ ಶೂ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಅವನ ಸ್ಕೂಲ್ ಬ್ಯಾಗ್ನ ತೊಗೊಂಡು ಈಗಿರೋದು ಇದು ಹಾಸ್ಟೆಲ್ ರೀ ಫ್ರೆಂಡ್ಸ್. ಸ್ಕೂಲ್ಗೆ ಮತ್ತೆ ಹೋಗಿ ಈಗ ವಾರ್ಡನ್ಗೆ ಭೇಟಿ ಮಾಡಿಸ್ತಾ ಇದ್ದೀನಿ ರೀ. ಯಾಕಂದ್ರೆ ಅವ್ನು ಸ್ವಲ್ಪ ಸ್ಕಿನ್ನು ಅಲರ್ಜಿ ಟೈಪ್ ಆಗಿ ಸುಮ್ಮನೆ ಸಿಕ್ಕಾಪಟ್ಟೆ ರ್ಯಾಸಸ್ ಟೈಪ್ ಆಗಿ ಒಂದು 10 ದಿನಗಳ ಕಾಲ ಅವನಿಗೆ ನಾನು ಊರಿಗೆ ಕರ್ಕೊಂಡೋಗಿ ಸ್ವಲ್ಪ 90% ಓಕೆ ಅನ್ನೋಂಗೆ ರಿಕವರಿ ಆಗಿತ್ತು ರೀ. ಆದರೆ ಇನ್ನು 10% ಇತ್ತು, ಸ್ವಲ್ಪ ಜಾಸ್ತಿ ದಿನ ಹೋಗ್ತದಿತ್ತು. ಪರವಾಗಿಲ್ಲ ತಂದುಬಿಡ್ರಿ ಅಂತೇಳಿ ಅವ್ರ ಟೀಚರ್ಸ್ಗಳು ಫೋನ್ ಮಾಡಿದ ಕೂಡಲೇ ರಿಟರ್ನ್ ತೊಗೊಂಡು ಬಂದು ಅವ್ನಿಗೆ ಸ್ಕೂಲಿಗೆ ವಾರ್ಡನ್ಗೆ ಭೇಟಿ ಮಾಡಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಅಂದರೆ ಅವನಿಗೆ ಒಂದು ಸ್ವಲ್ಪ ಲಕ್ಷ್ಯ ಇಡ್ರಿ, ಹಾಗೇನ್ರೆ ಮತ್ತೆ ಪ್ರಾಬ್ಲಮ್ ಆಯಿತು ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಫೋನ್ ಕಾಲ್ ಮಾಡಿ ಅಂದರೆ ನಾವು ಬಂದು ಅವನ್ನ ಮತ್ತೆ ಹಾಸ್ಪಿಟ್ಲಿಗಾಗಲಿ ಅಥವಾ ಮುಂದಿನ ಡಿಸಿಷನ್ ಮಾಡೋಕ್ಕೆ ಬರುತ್ತಾ ಅಂಥೇಳಿ ವಾರ್ಡನ್ ಕಡೆ ಮಾತಾಡಿಕೊಂಡು ಅದೇನೆಲ್ಲ ವಿಷಯಗಳನ್ನು ಅವರಿಗೆ ಹೇಳಿ ಈಗ ಸ್ಕೂಲಿಗೆ ಹೋಗ್ಬೇಕಂತೇಳಿ ನನ್ನ ಮಗ ನಾನು ಸೇರಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಅವನ ಟೀಚರ್ಸ್ಗಳಿಗೆ ಭೇಟಿ ಆಗಬೇಕು ನೋಡ್ರಿ. ಅಷ್ಟರಲ್ಲಿ ಒಂದು ಸೆಕೆಂಡ್ ಕಂತಿಂದು ಫೀ ತುಂಬೋದಿತ್ತು, 57,000 ಸೆಕೆಂಡ್ ಕಂತಿನ ಫೀ. ಮೊದಲೇ ಕಂತಿನ ಫೀ ಆಗಿತ್ತು ರೀ ಫ್ರೆಂಡ್ಸ್. ಇದು ಸೆಕೆಂಡ್ ಕಂತಿಂದು 57,000 ಇತ್ತು. ಅದನ್ನು ರಿಸಿಪ್ಟ್ ತೊಗೊಂಡು ಅವನ ಫೀನ ತುಂಬಿಕೊಂಡು ಬರೋ ತನಕ ನನ್ನ ಮಗ ಹೊರಗಡೆ ನಿಂತಿದ್ದಾರೆ. ಪೇರೆಂಟ್ಸಿಗೆ ಅಷ್ಟೇ ಅಲೌಡ್ ಇತ್ತು ಒಳಗಡೆ. ಅದ್ರ ಸಲುವಾಗಿ ನಾನು ಹೋಗಿ ಅಲ್ಲಿ ಫೀನ ತೊಗೊಂಡು ಬಂದು ಈಗ ನನ್ನ ಮಗನಿಗೆ ಸ್ಕೂಲಿಗೆ ಕರ್ಕೊಂಡು ಬಂದೆ ರೀ ಫ್ರೆಂಡ್ಸ. ಇಲ್ಲಿ ಹುಡುಗರು ಕೂಡ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು, ನಿಮ್ಮ ಮಮ್ಮಿ ಬಂದಿದ್ದಾರೆ, 10 ದಿನ ಎಂಜಾಯ್ ಮಾಡಿ ಬಂದು ಹಂಗೆ ಹಿಂಗೆ ಅಂತೇಳಿ. ಅದರಲ್ಲಿ ಹುಡುಗರಿಗೆ ಸಾಕಷ್ಟು ಜನಕ್ಕೆ ನನ್ನ ಮಗ ಕೂಡ ನಮ್ಮ ಮಮ್ಮಿ ಯೂಟ್ಯೂಬ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ನನ್ನ ಮಗ ಹೇಳಿರೋದು. ಅವರು ರೆಗ್ಯುಲರ್ ಹುಡುಗರಿಗೆ ಅವರು ಕೂಡ ಅಂಟಿರಿ ನಿಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತೀವಿ ಮಾಡ್ತೀವಿ ಅಂತೇಳಿ ಸಿಕ್ಕಾಪಟ್ಟೆ ಖುಷಿಲಿಂದ ಹೇಳಕತ್ತಿದ್ರು ಫ್ರೆಂಡ್ಸ್. ಅದನ್ನು ಕೂಡ ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಅಂಟ್ರಿ ನಿಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ವಿಡಿಯೋಗಳನ್ನು ನೋಡ್ತಿರ್ತಾರೆ ನಮ್ಮ ಮನೆಯೊಳಗೆ. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಆದಷ್ಟು ಬೇಗ ಇನ್ನೂ ಎತ್ತರ ಬೆಳೀಲ್ರಿ ಅಂತೇಳಿ ಹುಡುಗರು ಸಣ್ಣವರಾದರೂ ಕೂಡ ಅಚ್ಚುಕಟ್ಟಿನಲ್ಲಿ ತುಂಬಾ ಖುಷಿ ಆಗೋ ಥರ ಮಾತಾಡಿದ್ರೆ ಫ್ರೆಂಡ್ಸ. ಈಗ ನೋಡಿರಿ ನಾನು ನೆಕ್ಸ್ಟ್ ಬಂದು ತೊಗೊಂಡಿರೋ ವಿಡಿಯೋನ ನಿಮ್ಗೆ ತಮ್ನೈಲ್ ನೋಡಿ ಶಾಕ್ ಆಗಿರ್ಬೋದು. ಜೇವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಹಿಪ್ಪರ್ಗಿ SN ಅಂಥೇಳಿ ಒಂದು ಗ್ರಾಮ ರೀ ಫ್ರೆಂಡ್ಸ. ಈ ಗ್ರಾಮದೊಳಗೆ ಒಂದೇ ತಂದೆ ತಾಯಿ ಹೊಟ್ಟೆಯಲ್ಲಿ 11 ಜನ ಜನಿಸಿರುವಂಥ ಸನ್ಯಾಸಿಗಳ್ರಿ ಇವರು. 11 ಜನ ಕೂಡ ಯಾವುದೇ ರೀತಿ ದಂಪತಿಗಳ ಮದುವೆ ಆಗಲಾರ್ದಂಥ ಉಳಿದಂಥ ಒಂದು ಏಕೈಕ ಫ್ಯಾಮ್ಲಿ ಅಂದರೆ ಅದು ಹಿಪ್ಪರ್ಗಿ ಗ್ರಾಮದೊಳಗೆ, ಕರ್ನಾಟಕದೊಳಗೆ. ಆಲ್ಮೋಸ್ಟ್ ಆಲ್ ನಾ ಕೇಳಿರೋ ಪ್ರಕಾರ, ನಾವು ನೋಡಿರೋರ ಪ್ರಕಾರ ಇದು ಈ ಮಠ ಒಂದೇ ಅಂತ ಅನ್ಬೋದು ನೋಡ್ರಿ. ಇವರು ತುಂಬ ವರ್ಷಗಳಿಂದ ಈ ರೀತಿ ಮಠದೊಳಗೆ ಅನೇಕ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಇವತ್ತಿನ ದಿನ ಇಲ್ಲಿ ನಾ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಮುತ್ತೈತನ ಮಾಡುವಂಥ ಕಾರ್ಯಕ್ರಮ ಇತ್ತು ಫ್ರೆಂಡ್ಸ. ಅಲ್ಲಿ ಕೂಡ ನಾನು ಗುಲ್ಬರ್ಗದಿಂದ ಬರುವಷ್ಟರಲ್ಲೇ ಹಿಪ್ಪರ್ಗಿ ಕ್ರಾಸ್ ಅಂತೆ ಬರುತ್ತೆ, ಆ ಕ್ರಾಸಿನ ಮೇಲೆ ನಮ್ಮ ಚಿಕ್ಕಮ್ಮಗಳು ಬಂದು ಕುಂತಿದ್ರು. ಅವರು ಕೂಡ ಮುತ್ತೈತನ ಮಾಡೋಕ್ಕಂಥೇಳಿ ಹೋಗಬೇಕು ಹಿಪ್ಪರ್ಗಿಗೆ ಅಂಥೇಳಿ ನನಗಂದರು. ಇಲ್ಲಿ ತನಕ ಬಂದಿದ್ದಮ್ಮ, ಹೋಗಿ ಮಠಕ್ಕೆ ಹೋಗಿ ಮುತ್ತೈತನ ಮುಗಿಸ್ಕೊಂಡು ಮುತ್ತೈರ ಆಶೀರ್ವಾದ ತಗೊಂಡು ಹೋಗೋಕತ್ತಿ ನಡಿ ಅಂಥೇಳಿ ನನಗೂ ಕೂಡ ಕರ್ಕೊಂಡು ಹೋದರು ಫ್ರೆಂಡ್ಸ. ನನಗೂ ಕೂಡ ಖುಷಿ ಅನ್ನಿಸ್ತಾ ಇದೆ. ನಂದು ಹೈಸ್ಕೂಲ್ ಮುಗಿದಿರೋದೇ ಇದೇ ಗ್ರಾಮದಲ್ಲಿ, ಹಿಪ್ಪರ್ಗಿ ಗ್ರಾಮದಲ್ಲಿ. ಆ ಟೈಮ್ದಾಗ ನಾನು ಮಠಕ್ಕೆ ಬಂದು ನೋಡಿರುವಂಥ ಒಂದು ಮಠ ರೀ ಫ್ರೆಂಡ್ಸ. ಈಗ ತುಂಬ ವರ್ಷಗಳ ನಂತರ 20ರಿಂದ 21 ವರ್ಷಗಳ ನಂತರ ನಾನು ಈ ಮಠದೊಳಗೆ ಬಂದು ಮುತ್ತೈತನನ ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ, ಮಾಡ್ಲಾತೀನಿ. ತುಂಬಾ ಖುಷಿ ಆಗ್ತಿದ್ಲೆ. ಮೊದಲಿಗೆ ಆಲ್ರೆಡಿ ಟೈಮ್ 5:30 6 ಗಂಟೆ ಆಗ್ತಾ ಬಂದಿತ್ತು. ಅಷ್ಟರಲ್ಲಿ ಎಲ್ಲರದು ಮುಗ್ದಿತ್ತು ರೀ ಫ್ರೆಂಡ್ಸ. ನಾವೇ ಲಾಸ್ಟ್ ಇರೋರು. ನಮ್ಮದು ಕೂಡ ಮುತ್ತೈತನ ಮುಗಿಸ್ಕೊಂಡು ಇಲ್ಲೇನು ಶ್ರೀಗಳು ಕೂತಾರಲ್ರಿ ಫ್ರೆಂಡ್ಸ, ಇವರು ಹಿಪ್ಪರ್ಗಿ ಮಠದ ಗುರುಗಳ್ರಿ ಫ್ರೆಂಡ್ಸ. ಅವರು ಕೂಡ ಇಲ್ಲಿ ಅವ್ರ ಆಶೀರ್ವಾದನ ಪಡ್ಕೊಂಡು ನಮ್ಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಏನೇನು ಕೊಡ್ತಾರೆ ಉಡೋಕ್ಕೆ ಸಾಮಾನುಗಳನ್ನು ಕೊಡ್ತಾ ಇದ್ರು ಫ್ರೆಂಡ್ಸ. ಮುತ್ತೈರು ನೋಡ್ರಿ ಒಂದು ಕಮ್ಮಿ ಅಂದರೆ ಒಂದು 6ರಿಂದ 8 ತಿಂಗಳೇನೋ ಆಗಿತ್ತಂತ. ಅವರು ಯಾವುದೇ ರೀತಿ ಮಾತಾಡೋಂಗಿಲ್ಲ, ಮೌನ ವ್ರತವನ್ನು ಮಾಡ್ತಾಯಿದ್ರು. ಆದರೆ ಅಷ್ಟೇ ಮೂಕ ಸನಿಲೇನೆ ಹೋದವ್ರಿಗೆ ಬಂದವರಿಗೆ ಭಕ್ತಾದಿಗಳಿಗೆ ವಿಚಾರಿಸ್ತಾಯಿದ್ರು, ಊಟ ಮಾಡ್ಕೊಂಡು ಹೋರಿ, ಹಂಗಿದ್ದೀರಿ ಹಿಂಗಿದ್ದೀರಿ ಅಂತೇಳಿ. ಗುರುಗಳ ಮಾತು ಕೇಳಿ ಗುರುಗಳನ್ನು ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು ರೀ ಫ್ರೆಂಡ್ಸ್. ಅವರ ಆಶೀರ್ವಾದನ ಪಡ್ಕೊಂಡು ಈಗಿನ ಕಾಲದಲ್ಲಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥ 11 ಜನ ಸನ್ಯಾಸಿಗಳ ನೋಡಲಿಕ್ಕೆ ನಮ್ಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅನ್ಬೋದು ನೋಡ್ರಿ. ಮಠದಿಂದ ನಾ ಬಂದಿರೋದು ಇಲ್ಲಿ ನಮ್ಮ ಚಿಕ್ಕಮ್ಮನ ಅಕ್ಕನ ಮನೆ ರೀ ಫ್ರೆಂಡ್ಸ್. ಇದು ಅವರು ಕೂಡ ಮನೆಗೆ ಬಂದಿವೆ ಅಂಥೇಳಿ ಹಳದಿ ಕುಂಕುಮನ ಕೊಟ್ಟು ಹಾಗೆ ಬಟ್ಟೆನ ಕೊಟ್ಟು ಕಳಿಸ್ತಾ ಇದ್ರು ಫ್ರೆಂಡ್ಸ್. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ, ನೋಡಿರಿ. ಅದೇ ರೀತಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.